ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಿಂದ ನಮ್ಮ ಅವಳಿ ಜಿಲ್ಲೆ ಅಧ್ಯಕ್ಷರಂತ ಚನ್ನಬಸವನಗೌಡರು ಮತ್ತು ಅನಿಲ್ ನಾಯ್ಡು ಅವರು, ನಂತರ ನಮ್ಮ ಶಾಸಕರಾದಂಥ ನೇಮರಾಜ ನಾಯ್ಕರು, ನಂತರ ಶಾಸಕರಾದಂಥ ಕೃಷ್ಣ ನಾಯ್ಕರು, ನಮ್ಮ ಅರಣಮ್ಮನವರು, ನಂತರ ಸೋಮಶೇಖರ್ ರೆಡ್ಡಿ ಅಣ್ಣನವರು, ಸುರೇಶ್ ಬಾಬು ಅವರು ಮತ್ತು ಅನಿಲ್ ನಾಯ್ಡು ಅವರು, ಅನಿಲ್ ಲಾಡ್ ಅವರು ಸಾಹೇಬ್ರವರು ಮತ್ತು ಬಸಪ್ಪನವರು, ತಾಯಣ್ಣನವರು ಮತ್ತು ಮುತ್ತುಂಜಯ ಅಣ್ಣನವರು, ದಿವಾಕರ್ ಅವರು ಮತ್ತು ಮಾಮನವರಂತ ತಾಯಣ್ಣನವರು, ರಾಮಣ್ಣನವರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ. ಈ ನಾಮಪತ್ರ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವ್ರು ತೆರಳಿದ್ದಾರೆ. ಹಂಗಾಗಿ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು 400 ಸ್ಥಾನ ಗೆಲ್ಲಬೇಕನ್ನಂತ ಸಂಕಲ್ಪವನ್ನು ಮಾಡಿದ್ದಾರೆ. ಆ 400 ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ. ಇನ್ನು 2ನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ. ಇವತ್ತು ನಾಮಪತ್ರ ಸಲ್ಲಿಸಿದಂತ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀನಿ. ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ಮತ್ತೆ 14ನೇ ತಾರೀಕಿಂದ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ 25 ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊಂತ ಬಂದಿದೆ. ಹಾಗೆ ಕಳೆದ ಒಂದು ಉಪಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. ಒಂದು ಕಡೆ ನರೇಂದ್ರ ಮೋದಿಜಿಯವರ ಅಲೆ ಇದೆ, ಸನ್ಮಾನ್ಯ ಯಡಿಯೂರಪ್ಪರ ಒಂದು ಶಕ್ತಿ, ಅವರ ಅಲೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಗೆಲ್ಲಬೇಕನ್ನಂತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಟವನ್ನು ಆರಿಸುವಂತ ಕೆಲಸ ಎಲ್ಲ ನಾಯಕರು ಮಾಡ್ತಾರೆ. ಈ ಸಲ ಕಳೆದ ಬಾರಿ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೆ. ಸೋತೋದ್ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ 35 ವರ್ಷಗಳಿಂದ ಇವತ್ತು ರಾಮ್ಲೂರು ಈ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಕೂಡ ಕೆಲಸ ಮಾಡಿದಾನ, ಪಕ್ಷ ಸಂಘಟನೆ ಮಾಡಿದಾನಂತ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂತ ಮನುಷ್ಯ ಕಳೆದು ಹೋಗಬಾರದು. ಕಳೆದು ಹೋದ್ರೆ ಎಲ್ಲ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಕಂಟಕ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ. ಇವತ್ತು ರಾಮ್ಲೂರು ಸೋಲ್ಬಾರ್ದಾಯ್ತು, ಇವತ್ತು ಸೋತಿದ್ದಾರೆ ಅನ್ನಂತ ಅನುಕಂಪ ಜಾಸ್ತಿ ಇದೆ. ಒಂದು ಕಡೆ ನರೇಂದ್ರ ಮೋದಿಜಿ ಅಲೆ ಕೂಡ ಜಾಸ್ತಿ ಇದೆ. ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ, ಯಡಿಯೂರಪ್ಪನವರು ನಾನು ಸೋತಿರೋಂಥ ಅನುಕಂಪ ನಮ್ಮ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು JDS BJP ಮೈತ್ರಿ ಇದೆ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದಾರೆ. ಅವರು ಧರ್ಮಪತ್ನಿ ಅವರು ಅರ್ಣಮ್ಮವರು ಕೂಡ ಇಲ್ಲಿ ಬಂದಿದ್ದಾರೆ. ಹಂಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲಾ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸ್ಕೊಂಡಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ. ಸರ್, ಈ ಸಲ ರಾಮುಲು ಅವ್ರನ್ನ ಖಂಡಿತವಾಗ್ಲೂ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಆರೋಪವನ್ನ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಭೀಮಾ ನಾಯಕ್ ಅವರು ಜನಾರ್ದನ್ ರೆಡ್ಡಿ ಅವರೇ ಶ್ರೀರಾಮುಲನ್ನ ಸೋಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅವರು ನಾಳೆ ಮೇ 7ನೇ ತಾರೀಕಿನ ನಂತರ ರಾಮ್ಲೂರ್ನ ಅವ್ರ ಮನೆಗೆ ಕಳಿಸ್ತಾರ, ಇಲ್ಲಿಂದ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಕಳಿಸ್ತಾರ ಅನ್ನೋದು ನೋಡ್ಬೇಕಾಗಿದೆ. ಯಾಕಂದ್ರೆ ದೇಶದಲ್ಲಿ ಇವತ್ತು ಎಲ್ಲಾರು ಕೂಡ ಕಾಂಗ್ರೆಸ್ ನಾಯಕರನ್ನ ಅವರು ಮೈತ್ರಿಯನ್ನ ಇವತ್ತು ಇಂಡಿಯನ್ ಒಕ್ಕೂಟನ್ನ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಅವ್ರಿಗೆ ಸಮರ್ಥವಾದಂತ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆಲಿ ಇದ್ದಂತ ಯಾರ್ಯಾರು ಇದ್ರ ಒಕ್ಕೂಟದಲ್ಲಿದ್ದಾರೆ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದಾರೆ. ಏಕಾಂಗಿಯಾಗಿ ಇವತ್ತು ಅವರು ಎಲ್ಲಾ ರೀತಿಯಲ್ಲಿ ಕೂಡ ಒಂದ್ ರೀತಿ ಅವರು ಅಸ್ತಿತ್ವವನ್ನು ಹುಡುಕುವಂತ ಕೆಲಸ ಕೂಡ ಆಗ್ತಿದೆ. ಇವತ್ತು ನರೇಂದ್ರ ಮೋದಿಜಿ 140 ಕೋಟಿ ಜನರು ಇವತ್ತು ಮೋದಿಜಿಯವ್ರನ್ನ ಆಯ್ಕೆ ಮಾಡ್ಕೋಬೇಕು, 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ, 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡ್ಬೇಕಂದೇಳಿ ಒಂದ್ ಕಡೆ ಮಾಡ್ತಿದ್ರ. ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ, ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆಲ್ಲ ಒಂದು ಕಡೆ ಅಸಮಾಧಾನ.
ಅವ್ರೇನ್ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಹೊಡೆದೋದ್ರೆ ನಾವು ಗೆಲಿತೀವಿ ಅನ್ನಂತ ಅವ್ರಿಗೆ ಒಂದ್ ರೀತಿ ಆತ್ಮಸ್ಥೈರ್ಯ ಇತ್ತು. ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ. ಹಂಗ ಭಯ ಪ್ರಾರಂಭ ಆದಂತ ಟೈಮ್ ಮನುಷ್ಯ ಸ್ಥಿತಿಮತಿ ಇಲ್ಲಾರ್ದಂತ ಮಾತಾಡಂತ ಕೆಲಸ ಮಾಡ್ತಾರೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ, ನಮ್ಮ ಜನರು ಕೂಡ ಒಂದಾಗಿದಾರ. ಹಂಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗಂತ ಗೆಲುವಾಗುತ್ತೆ. ಸರ್, ಈಗ 8 ಕ್ಷೇತ್ರಗಳಲ್ಲಿ ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯೊಳಗೆ 8 ಕ್ಷೇತ್ರ ಇರ್ತವೆ. 6ರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಸರ್. ನಮ್ಮ ಕಡೆ ಒಂದು ಮಾತ್ರ ಗೆದ್ದಿದೆ ಮತ್ತು ಗೆದ್ದಿದೆ. ಇದು ಎಲ್ಲ ಒಂದ್ ಕಡೆ ತಮ್ಮ ಸೆಟ್ ಬ್ಯಾಕ್ ಅನಿಸ್ತದ ಈ ಚುನಾವಣೆ. ನೋಡ್ರಿ, ನಾನು ಹತ್ತತ್ರ 25 ವರ್ಷಗಳ ಕಾಲ ಲೋಕಸಭೆ ಚುನಾವಣೆಗಳು ನಾನು ಮಾಡ್ತಾ ಇದ್ದೀನಿ. ಇವತ್ತು 5ನೇ ಬಾರಿ ನಾನು ಚುನಾವಣೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕೂಡ ಅನೇಕ ಬಾರಿ ಚುನಾವಣೆ ಮಾಡಿದಂತ ಟೈಮಲ್ಲಿ ಕೂಡ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯ್ಕರು ಮೈತ್ರಿಯ ಶಾಸಕರಾದಂತ ನೇಮರಾಜ್ ನಾಯ್ಕರು ಮಾತ್ರ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ, 10 ಅಂದ್ರೆ ಒಂದು ಸಿರುಗುಪ್ಪ ಒಂದು ಹರಪಳ್ಳಿ ಬಿಟ್ಟು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ ಎರಡೇ ಮಾತ್ರ ಗೆದ್ದಿದ್ವಿ ಮೈತ್ರಿಯಲ್ಲಿ. ನಂತರ ಇವತ್ತು ಎಲ್ಲ MLAಗಳು ಅವ್ರಿದ್ರೆ ಕೂಡ ಒಂದ್ ರೀತಿ ಅವ್ರು ಏನೇ ವಿಚಾರಗಳನ್ನು ಜನರ ಮುಂದೆ ಇಟ್ಟರೆ ಕೂಡ ನಮ್ದು ಮೋದಿ ಗ್ಯಾರಂಟಿ ಅಂದ್ರೆ ಮೋದಿಜಿಯವರೇ ಈ ದೇಶಕ್ಕೆ ಗ್ಯಾರಂಟಿ. ಈ ದೇಶದ ಭದ್ರತೆ ವಿಚಾರದಲ್ಲಿ, ಏಕತೆ ವಿಚಾರದಲ್ಲಿ, ಇವತ್ತು ಎಲ್ಲಾ ವಿಚಾರದಲ್ಲಿ ಕೂಡ ಭಾರತ ಇವತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 5ನೇ ಸ್ಥಾನದಲ್ಲಿದೆ. 2020 ಒಳಗಡೆನೆ ಭಾರತ ವಿಶ್ವದಲ್ಲಿ ನಂಬರ್ 1 ಆಗ್ಬೇಕಾಗಿದೆ. ಇವತ್ತು ಎಲ್ಲಾ ವಿಚಾರಗಳನ್ನು ನೋಡಿದಂತ ಟೈಮಲ್ಲಿ ಮೋದಿಜಿಯವರು ನಾವು ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಭಾರತದಲ್ಲಿದ್ದಂತ ಜನರು ಜೋಡಿಸ್ಕೊಂಡು ಹೋಗಂತ ಕಾರ್ಯಕ್ರಮಗಳು ಕೊಡಂತ ಕೆಲಸ ಮಾಡಿದನ. ಭಾರತದಲ್ಲಿದ್ದಂತ ಪ್ರತಿಯೊಬ್ಬ ಭಾರತೀಯನು ಕೂಡ ನಮ್ಮ ಭಾರತ ನಮ್ಮ ಮೋದಿ ಅನ್ನಂತ ಒಂದು ರೀತಿ ಅವನಿಗೆ ಭಾವನೆಗಳನ್ನು ಮೂಡಿಸಂತ ಕೆಲಸ ಮಾಡಿದನ. ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ 136 ಮಂದಿ ಅವ್ರು ಗೆದ್ದಾರ. ಆ 136 ಮಂದಿ ಗೆದ್ದಂತವ್ರನ್ನ ಪರಿಸ್ಥಿತಿ ಏನಿದೆ? ಅವ್ರಿಗೆ ಪರಿಸ್ಥಿತಿ ನೋಡಿ. ಇವತ್ತು ಶಾಸಕರು ನಮ್ಮ ಉದಾಹರಣೆ ಕೃಷ್ಣ ನಾಯ್ಕ ಅವ್ರು ಇದಾರ, ನೇಮರಾಜ್ ನಾಯ್ಕರ್ ಇದಾರ. ಅವ್ರಿಗೆ MLA ಶಾಸಕರ ಅನುದಾನ ಕೂಡ ಕೊಡಕ್ ಆಗ್ತಾ ಇಲ್ಲ, ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ, ಖಜಾನ ಖಾಲಿ ಮಾಡ್ಕೊಂಡು ಕುಂತಾರ. ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ, ಈ ದೇಶಕ್ಕೆ ವಿಶ್ವಾಸವಿದ್ದ ನಾಯಕ ಮೋದಿಜಿಯವರಾಗಿರೋ ಕಾರಣ ಅವ್ರು ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಮಂದಿ MLAಗಳಿದ್ರು ಕೂಡ ಈ ಬಾರಿ 28ಕ್ಕೂ 28 ಗೆಲ್ಲಬೇಕನ್ನೋ ಸಂಕಲ್ಪ ಮಾಡ್ತಾ ಇದ್ವಿ. 28 ಗೆಲ್ತೀವಿ. ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ. ಅವ್ರು ಎಷ್ಟೇ ಮಂದಿ MLAಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿಯನ್ನು ಕಳ್ಕೋಬೇಕಾದ್ರೆ 4 ವರ್ಷ ಬೇಕಾಗುತ್ತೆ, 5 ವರ್ಷ ಬೇಕಾಗುತ್ತೆ. ಒಂದೇ ವರ್ಷದಲ್ಲಿ ಆ ಸರ್ಕಾರ ಕ್ರೆಡಿಬಿಲಿಟಿಯನ್ನು ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರ ಮುಂದೆ ನಿಲ್ಲಕ್ಕಾಗಲ್ಲ. ಜನರ ಮುಂದೆ ಕ್ರೆಡಿಬಿಲಿಟಿ ಕಳ್ಕೊಂಡಿರೋ ಕಾರಣ ಮೋದಿಜಿಯವರು ಕ್ರೆಡಿಬಿಲಿಟಿ ನಾಯಕ, ದೇಶವನ್ನು ಸಮಗ್ರತೆಯಿಂದ ನಡೆಸುವಂತ ಕೆಲಸ ಮಾಡ್ತಾರೆ. ಹಂಗಾಗಿ ಮೋದಿಜಿಯವರು ಮತ ಕೊಡ್ತಾರೆ. ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತಿಲ್ಲ. ಸರ್, ಇವಾಗ ಜನರು ಆಲ್ರೆಡಿ 1 ವರ್ಷಗಳ 12 ತಿಂಗಳು ಆಗ್ತಾ ಇದೆ. ಇವತ್ತು ಸರ್ಕಾರದ ವಿರುದ್ಧವಾಗಿ ಅಲೆ ಯಾವ ರೀತಿಯಲ್ಲಿ ಬೀಸೈತೆ, ಯಾವ ರೀತಿಯಲ್ಲಿ ಆಗ್ತೈತೆ ಅನ್ನೋ ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ ಜನರು ಜನಾದೇಶವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಕೊಡಂತ ಕೆಲಸ ಮಾಡ್ತಾರೆ. ನಾವು ಎಲ್ಲಾ ವಿಚಾರಗಳನ್ನು ತೋಲನೆ ಮಾಡಂತ ನೋಡಂತ ಸಂದರ್ಭದಲ್ಲಿ ಕೂಡ ಈ ಸರ್ಕಾರ ಯಾವುದೇ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ. ಅವರಲ್ಲಿ ಅನೇಕ ಗೊಂದಲಗಳಿರೋ ಕಾರಣ ಲೋಕಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಹೊರಹೊಮ್ಮಂತ ಕೆಲಸ ಆಗ್ತದೆ. ಫಸ್ಟ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಮನೆಗ್ ಕಳ್ಸಂದ್ ಹೇಳ್ರಿ. ಆಮೇಲೆ ಶಿವಕುಮಾರ್ ಅವ್ರು ಇದಾರೆ ಉಪಮುಖ್ಯಮಂತ್ರಿಗಳು, ಅವ್ರನ್ನ ಮನೆಗ್ ಕಳ್ಸಕ್ ಹೇಳ್ರಿ. ಅವರಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂತ ಅರ್ಧ ಡಜನ್ ನಾಯಕರು ಎಲ್ಲ ಕೇಸಲ್ಲೇ ಇದ್ದಾರೆ. ಕೇಸಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಆರೋಪಣೆ ಆಗಕ್ಕಾಗಲ್ಲ, ಆರೋಪಿಗಳಂತೇಳಿ ಕನ್ಸಿಡರ್ ಮಾಡಕ್ಕಾಗಲ್ಲ. ಕೋರ್ಟ್ ಇದೆ, ಕೋರ್ಟ್ ಅಲ್ಲಿ ನಡೀತಾ ಇದಾವ. ಕೆಲವೊಂದು ಸಾರಿ ಈ ಸಂದರ್ಭದಲ್ಲಿ ಯಾವ್ದೋ ರಾಜಕೀಯವಾಗಿ ಮಾತಾಡ್ಬೇಕಂದೇಳಿ ಮಾತಾಡಿದ್ರೆ ಇವತ್ತು ಅವ್ರ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ಗಳಿಲ್ಲ. ರಾಹುಲ್ ಗಾಂಧಿ ಮೇಲೆ ಇದೆ, ಸೋನಿಯಾ ಗಾಂಧಿ ಮೇಲೆ ಇದೆ, DK ಶಿವಕುಮಾರ್ ಇದೆ. ಅವರಲ್ಲಿದ್ದಂತ ಎಲ್ಲ ಸರ್ಕಾರದಲ್ಲಿದ್ದಂತ ಅರ್ಧ ಡಜನ್ ಮಂತ್ರಿಗಳ ಮೇಲೆ ಕೂಡ ಕೇಸಸ್ ಇದಾವ, ಕೇಂದ್ರದ ನಾಯಕರ ಮೇಲೆ ಕೂಡ ಕೇಸಸ್ ಇದಾವ. ಅಂದ್ರೆ ಯಾವತ್ತು ಕೋರ್ಟಲ್ಲಿ ಆರೋಪಿ ಅಂತೇಳಿ ಸಾಬೀತಾದಂತ ಟೈಮ್ ಅವ್ರಿಗೆ ಆರೋಪಿ ಅಂತೇಳಿ ನಾವು ಕನ್ಸಿಡರ್ ಮಾಡಬಹುದಾಗ್ಲಿ. ಅಲ್ಲಿ ತನಕ ಮಾಡಕ್ಕಾಗಲ್ಲ. ದೇಶವನ್ನ ಲೂಟಿ ಮಾಡಿದ್ದೆ ಕಾಂಗ್ರೆಸ್. ಕಂಪ್ಲೀಟ್ ಆಗಿ ಇವತ್ತು ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತೇಳಿ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಮತ್ತೆ ಅದೇ ಅಮಿತ್ ಶಾ ಅವರು ಕರ್ಕೊಂಡು ಪಕ್ಷಕ್ಕೆ ಸೇರಿಸ್ತಾರೆ. ಇದು ಈ ಭಾಗದಲ್ಲಿ ನಿಮಗೆ ವರ್ಕೌಟ್ ಆಗ್ತದ? ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಶಕ್ತಿ. ಜನಾರ್ದನ್ ರೆಡ್ಡಿ ಅವರು 1999 ಈ ಭಾಗದಲ್ಲಿ ಎಲ್ಲರೂ ಸೇರಿ ಒಟ್ಟಾರೆ ಸೇರಿ ಒಗ್ಗಟ್ಟಿನಿಂದ ಪಾರ್ಟಿ ಕಟ್ಟಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಪಾರ್ಟಿಯಿಂದ ಹೊರಗಡೆ ಹೋಗಿದ್ರು. ಇವತ್ತು ಪುನಃ ಪಾರ್ಟಿಗೆ ಬಂದಿದಾರ, ಸೇರಿದಾರ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ವಿ. ಒಗ್ಗಟ್ಟಾಗೋದ್ರಿಂದ ಅವ್ರಿಗೆ ಅಸಮಾಧಾನದಿಂದ ಏನೇ ಮಾತಾಡಿದ್ರು ಕೂಡ ಜನರು ಒಪ್ಪಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಒಂದಾಗ್ಬೇಕನ್ನಂತ ನನ್ನಲ್ಲಿ ಎಷ್ಟು ನಮ್ಮಲ್ಲಿ ಎಲ್ಲ ನಾಯಕರಲ್ಲಿ ಎಷ್ಟು ಭಾವನೆಗಳಿತ್ತು, ಜನರ ಭಾವನೆಗಳು ಕೂಡ ಹಂಗೆ ಇರೋ ಕಾರಣ ಇವತ್ತೆಲ್ಲರೂ ಕೂಡ ಒಂದಾಗಿದ್ವಿ. ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಗೆಲ್ಲಿತೀವಿ. ಒಂದು ವಿಚಾರ, ಸರ್, ಈಗ ತಾವು ಮೈತ್ರಿ ಇದೆ, JDS ಮೈತ್ರಿ ಇರೋದ್ರಿಂದ ಈ ವರ್ಷ ಪ್ರೈಸ್ ಆಗಿರೋದು.
ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ 47 ಜನರ ಪೂರ್ಣ ಕದ್ದಾಲಿಕೆಯಾಗಿದೆ. ಆ ವಿಚಾರ ಮೇಲೆ ಪ್ರಭಾವ ಬೀರುತ್ತಾ ಅಂದ್ರೆ ಬಿಜೆಪಿ ಪಕ್ಷದ ಮೇಲೆ? ನೋಡಿ, ಕದ್ದಾಲಿಕೆ ಪ್ರಾರಂಭ ಮಾಡಿದಂತರು ಕಾಂಗ್ರೆಸ್. ಯಾವತ್ತು ಅವತ್ತಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂತ ಟೈಮಲ್ಲಿ ಅವತ್ತಿನ ಅನೇಕ ಮಂದಿ ನಾಯಕರ ಮೇಲೆ ಅವತ್ತು ಬಹಳಷ್ಟು ಮಂದಿ, ಅಂದ್ರೆ ಯಾರು ಹೆಸರು ಹೇಳಬೇಕಂದ್ರೆ ಬಹಳಷ್ಟು ಮಂದಿ ನಾಯಕರನ್ನು ಫೋನ್ ಕದ್ದಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಹಂಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಆ ರೀತಿ ಮಾಡೋಂಗಿದ್ದಿರ್ಕಿನ ಬಹುಶಃ ಅವ್ರ ಹತ್ರ ಜೊತೆಯಾಗಿ ಸರ್ಕಾರ ಕೂಡ ಮಾಡ್ತಿದ್ದಿಲ್ಲ. ಹಂಗಾಗಿ ಇವತ್ತು ಅವರು ಎಲ್ಲೋ ಒಂದು ಕಡೆ ಇವತ್ತು ಬಿಜೆಪಿ ಹತ್ರ ಮೈತ್ರಿ ಮಾಡ್ಕೊಂಡಿದ್ದಾನಂದಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಒಂದು ಸಮುದಾಯಗಳನ್ನ ಮತಗಳು ತಗೋಬೇಕನ್ನೋ ಕಾರಣದಿಂದ ಇವತ್ತು ಈ ರೀತಿ ಆರೋಪಣೆ ಮಾಡತಕ್ಕ ಆರೋಪಣೆ ಮಾಡ್ತಿದ್ದಾರೆ. ಧನ್ಯವಾದ.